ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕನಮಸ್ಕೃತಂ ಚ ತ್ರೈಗುಣ್ಯವರ್ಜಿತಮಜಂ ವಿಭುಮಾದ್ಯಮೀಶಂ ವಂದೇ ಭವಗ್ನಮರಾಸುರಸಿದ್ಧವಂದ್ಯಂ ವ್ಯಾಸಂ ವಸಿಷ್ಠನಪ್ತಾರಂ ಶಕ್ತೇಃ ಪೌತ್ರಂ ಅಕಲ್ಮಷಂ ಪರಾಶರಾತ್ಮಜಂ ವಂದೇ ಶುಕತಾತಂ ತಪೋನಿಧಿಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ವಿಷ್ಣು ಸಹಸ್ರನಾಮ ಸ್ತೋತ್ರದ 31ನೆಯ ಶ್ಲೋಕದ ಚಿಂತನೆಯನ್ನು ಇವತ್ತು ಮಾಡೋಣ. ಅಮೃತಾಂಶುದ್ಭವೋ ಭಾನು ಶಶಬಿಂದುಃಸುರೇಶ್ವರಃ ಔಷಧಂ ಜಗತಃ ಸೇತುಃ ಸತ್ಯಧರ್ಮ ಪರಾಕ್ರಮಃ. ಭಗವಂತನ 7 ನಾಮಗಳ ವರ್ಣನ ಭೀಷ್ಮಾಚಾರ್ಯರು ಈ ಶ್ಲೋಕದ ಮುಖಾಂತರವಾಗಿ ಮಾಡುತ್ತಾ ಇದ್ದಾರೆ. ಭಗವಂತನನ್ನು ಅಮೃತಾಂಶುದ್ಭವ, ಅಮೃತಾಂಶು ಉದ್ಭವ ಅನ್ನುವ ಸಂಧಿಯನ್ನು ನಾವಿಲ್ಲಿ ಮಾಡಿಕೊಳ್ಳಲಿಕ್ಕೆ ಸಾಧ್ಯ. ಅಮೃತಾಂಶು ಅನ್ನೋದಕ್ಕೆ ಚಂದ್ರ ಅಂತ ಒಂದು ಅರ್ಥ. ಅಂಶು ಅಂತಂದರೆ ಕಿರಣಗಳು ಅಂತ. ಅಮೃತದ ಕಿರಣಗಳನ್ನು ಉಳ್ಳ ಚಂದ್ರನನ್ನು ಅಮೃತಾಂಶು ಅಂತ ನಾವು ಕರೀತೇವೆ. ಅಂತಹ ಅಮೃತಾಂಶೋ ಚಂದ್ರಸ್ಯ ಉದ್ಭವ ಯಸ್ಮಾತ್ ಚಂದ್ರಮಾ ಮನಸೋ ಜಾತ. ನಾವು ಪುರುಷ ಸೂಕ್ತದಲ್ಲಿ ಕೇಳಿದಂತೆ ಭಗವಂತನಿಂದ ಆ ಚಂದ್ರ ಹುಟ್ಟುವಂತಹದ್ದು. ಅಂತಹ ಚಂದ್ರನ ಸೃಷ್ಟಿಗೆ ಕಾರಣನಾದ ಪರಮಾತ್ಮನನ್ನು ಅಮೃತಾಂಶುದ್ಭವ ಅಂತ ನಾವು ಕರಿತೇವೆ. ಇನ್ನೊಂದು ಅಮೃತಾಂಶು ಅಂದರೆ ಚಂದ್ರ, ಚಂದ್ರನ ಜೊತೆಗೆ ಹುಟ್ಟಿ ಭಗವಂತನ ಒಂದು ರೂಪ ಚಂದ್ರನ ಜೊತೆಗೆ ಹುಟ್ಟಿರುವಂತಹದ್ದು. ಚಂದ್ರನಲ್ಲಿ ಸ್ವಯಂ ಭಗವಂತನೇ ಸನ್ನಿಹಿತನಾಗಿ ಒಂದು ರೂಪದಿಂದ ಬಂದದ್ದು. ನಾವು ಪ್ರಖ್ಯಾತವಾದ ಒಂದು ಪುರಾಣದ ಕಥೆಯನ್ನು ಕೇಳುತ್ತೇವಲ್ಲ. ಅತ್ರಿ ಮತ್ತು ಅನಸೂಯ ತಪಸ್ಸನ್ನು ಆಚರಣೆ ಮಾಡುತ್ತಾರೆ. ಆ ತಪಸ್ಸಿನ ಮೂಲಕವಾಗಿ ತ್ರಿಮೂರ್ತಿಗಳು ಮಕ್ಕಳಾಗಿ ಬರಬೇಕು ಅನ್ನುವ ಪ್ರಾರ್ಥನೆಯನ್ನು ಮಾಡಿದಾಗ ದತ್ತನಾಗಿ ಭಗವಂತನೇ ಬರ್ತಾನೆ. ಅತ್ರಿಯ ಮಗ, ಆದ್ದರಿಂದ ಆತ್ರೇಯ. ದತ್ತ ಅಂತ ಆ ಪರಮಾತ್ಮನ ರೂಪಕ್ಕೆ ಹೆಸರು. ದತ್ತಾತ್ರೇಯ ಅನ್ನುವ ರೂಪ ಭಗವಂತನ ರೂಪ ಪ್ರಾದುರ್ಭಾವಗೊಳ್ಳುತ್ತದೆ. ಅದರಂತೆ ಶಿವನ ರೂಪ ದುರ್ವಾಸರಾಗಿ ಆ ಶಿವನಲ್ಲಿಯೂ ಸ್ವತಃ ಪರಮಾತ್ಮನ ವಿಶಿಷ್ಟವಾದ ಸನ್ನಿಧಾನ ಅಲ್ಲಿ ಕಾಣಿಸ್ತದೆ. ಬ್ರಹ್ಮದೇವರು ಭೂಲೋಕದೊಳಗೆ ಅವತಾರ ಮಾಡುವಂತೆ ಇಲ್ಲ, ಆದ್ದರಿಂದ ಚಂದ್ರನೊಳಗೆ ಇದ್ದು ಸೋಮನಾಗಿ ಬರ್ತಾರೆ. ಹೀಗೆ ದತ್ತಾತ್ರೇಯ, ದುರ್ವಾಸ, ಸೋಮ ಈ 3 ರೂಪಗಳು ಭಗವಂತನದ್ದು. ಅಲ್ಲಿ ಸೋಮ ಎಂಬುವ ಚಂದ್ರನ ರೂಪದಲ್ಲಿಯೂ ಪರಮಾತ್ಮನಿದ್ದಾನೆ, ಅಥವಾ ಚಂದ್ರನ ಜೊತೆಗೆ ದತ್ತಾತ್ರೇಯ ರೂಪದಿಂದ ಉದ್ಭವ ಪ್ರಕಟನಾದಂತಹ ಪರಮಾತ್ಮ ಅಮೃತಾಂಶುವಿನ ಒಟ್ಟಿಗೆ ಉದ್ಭವವಾದ ರೂಪ ಯಾರದ್ದೋ ಅದು ಪರಮಾತ್ಮನ ರೂಪ. ಆದ್ದರಿಂದ ಅಮೃತಾಂಶುದ್ಭವ ಅಂತ ಸತ್ಯಸಂಧತೀರ್ಥ ಶ್ರೀಪಾದಂಗಳವರು ತುಂಬ ವಿಶಿಷ್ಟವಾದ ಒಂದು ಅರ್ಥವನ್ನು ಈ ಶ್ಲೋಕಕ್ಕೆ ಹೇಳುತ್ತಾರೆ. ಈ ಶಬ್ದ ಇದನ್ನು 2 ಭಾಗ ಮಾಡಿದರೆ ಅಮೃತಾಂಶು ಮತ್ತು ಉದ್ಭವ ಅಂತ. ಅಮೃತಾಂಶು ಅನ್ನೋದಕ್ಕೆ ಅಮೃತಾಯ ಅಂಶವಃ ಯಸ್ಯ ಧನ್ವಂತರ್ಯಾದಿ ರೂಪಸ್ಯ. ಅಮೃತದ ಕಿರಣಗಳನ್ನು ಉಳ್ಳ ಪರಮಾತ್ಮನ ರೂಪ ಅದು ಧನ್ವಂತರಿ ರೂಪ. ಹೀಗಾಗಿ ಅಮೃತಾಂಶು ಅಂದರೆ ಧನ್ವಂತರಿ ರೂಪದ ಪರಮಾತ್ಮ ಅಂತ ಹೇಳಿ.
ಇನ್ನೊಂದು ಉದ್ಭವ ಅಂತ. ಈ ಶಬ್ದ ಬಹಳ ವಿಶಿಷ್ಟವಾಗಿ ಅರ್ಥ ಸತ್ಯಸಂಧ ತೀರ್ಥರು ಮಾಡುತ್ತಾರೆ. ಉದ್ಭವ ಅಂದರೆ ಉತ್ಭವ. ಉತ್ ಅನ್ನೋದಕ್ಕೆ ಉತ್ಕೃಷ್ಟ ಅಂದರೆ ಉನ್ನತವಾದ, ಶ್ರೇಷ್ಠವಾದ. ಭವ ಅಂದರೆ ರುದ್ರ. ರುದ್ರಾದಿ ಎಲ್ಲ ದೇವತೆಗಳಿಗಿಂತ ಉತ್ಕೃಷ್ಟವಾದ ರೂಪ ಅದು ಪರಮಾತ್ಮನ ರೂಪ. ಹೀಗಾಗಿ ಅಮೃತಾಂಶುಶ್ಚ ಅಸೌ ಉದ್ಭವಶ್ಚ, ಅಮೃತಾಂಶುವಾದ ಧನ್ವಂತರಿ ರೂಪ ಮತ್ತು ಉದ್ಭವ ರುದ್ರಾದಿ ದೇವರಿಗಿಂತ ಶ್ರೇಷ್ಠವಾದ ವಿಷ್ಣುವಿನ ರೂಪ. ಈ ರೂಪಗಳನ್ನು ಉಳ್ಳ ಪರಮಾತ್ಮ ಅಮೃತಾಂಶೋದ್ಭವ. ಈ ವಿಶಿಷ್ಟವಾದ ಅರ್ಥವನ್ನು ನಮಗೆ ಇಲ್ಲಿ ತಿಳಿಸಿಕೊಡ್ತಾ ಇದ್ದಾರೆ. ಭಾನು, ಭಾ ಅನ್ನೋದಕ್ಕೆ ಜ್ಞಾನ, ಜ್ಞಾನಾತ್ಮಕನಾಗಿ ಇದ್ದಾನೆ ಪರಮಾತ್ಮ ಅನ್ನೋದಕ್ಕೆ ಭಾನು. ಭಾ ಅನ್ನೋದಕ್ಕೆ ಕಾಂತಿ, ಕಾಂತಿಯುಕ್ತನಾಗಿದ್ದಾನೆ, ತೇಜೋಮಯನಾಗಿದ್ದಾನೆ, ಜಗತ್ತನ್ನು ಬೆಳಗುವವನಾಗಿದ್ದಾನೆ ಅನ್ನುವುದಕ್ಕಾಗಿ ಪರಮಾತ್ಮನ ರೂಪ ಭಾನು ಅಂತ ಹೇಳಿ. ಶಶಬಿಂದು, ಶಶ ಅಂತಂದರೆ ಮೊಲ ಅಂತ ಅರ್ಥ. ಇದು ಲಿಟ್ರಲ್ ಮೀನಿಂಗನ್ನು ಮಾಡಲಿಕ್ಕೆ ಹೋದರೆ ಮೊಲದ ಬಿಂದು ಅಂತ ಮೇಲ್ನೋಟಕ್ಕೆ ಅನ್ನಿಸಿಬಿಡುತ್ತದೆ. ಇದರ ಅರ್ಥ ಹಾಗಲ್ಲ. ಜ್ಞಾನ ಸುಖ ಸುಖ ಅಂತನ್ನುವ ಒಂದು ಶ್ರುತಿ. ಈ ಶ್ರುತಿಯ ಮೂಲಕವಾಗಿ ಶಶ ಅನ್ನುವ ಶಬ್ದ ಜ್ಞಾನಕ್ಕೆ ಜ್ಞಾನನಾದ, ಆನಂದದ ಆನಂದನಾದ, ಜ್ಞಾನಕ್ಕೆ ಜ್ಞಾನನಾದ, ಮಹಾಜ್ಞಾನ ಮಹಾ ಆನಂದ ಅನ್ನುವುದಕ್ಕೆ ಶಶ ಅಂತನ್ನುವ ಅರ್ಥ. ಬಿಂದು ಅಂತಂದರೆ ದೇಹದ ಅವಯವಗಳು. ಪರಮಾತ್ಮನ ಎಲ್ಲ ಅವಯವಗಳು ಆನಂದಪೂರ್ಣವಾಗಿ, ಶಶ ಆನಂದದ ಆನಂದ, ಪರಮಾನಂದಪೂರ್ಣವಾಗಿ ಇರುವಂತಹದ್ದು. ಆದ್ದರಿಂದ ಶಶಬಿಂದು ಪರಮಾತ್ಮ ಅಂತನ್ನುವ ಅರ್ಥವನ್ನು ನಾವಿಲ್ಲಿ ತಿಳಿದುಕೊಳ್ಳಬೇಕು. ಸುರೇಶ್ವರ, ಪರಮಾತ್ಮ ಎಲ್ಲ ದೇವತೆಗಳಿಗಿಂತ ಶ್ರೇಷ್ಠನಾಗಿ ಅವರೆಲ್ಲರಿಗೆ ಒಡೆಯನಾಗಿ ಇದ್ದಾನೆ. ನಮ್ಮ 33 ಕೋಟಿ ದೇವತೆಗಳ ಅನುಗ್ರಹದಿಂದ ಪಡೆಯುವ ಏನೇನು ವರಗಳಿವೆಯೋ ಆ ಎಲ್ಲ ವರಗಳನ್ನು ಮೂಲವಾಗಿ ಅವರಲ್ಲಿ ನಿಂತು ಕೊಡುವವನು ಪರಮಾತ್ಮನೇ. ಹೀಗಾಗಿ ಎಲ್ಲ ಸುರರ ಪಾಲಿಗೆ ಈಶ್ವರ ಒಡೆಯ ಅದು ಭಗವಂತ. ಆದ್ದರಿಂದ ಸುರೇಶ್ವರ ಅನ್ನೋದು ಪರಮಾತ್ಮನ ಹೆಸರು. ನಾವು ಅನೇಕ ಯಜ್ಞಗಳನ್ನು ಮಾಡುತ್ತೇವೆ. ಅಲ್ಲಿ ಬೇರೆ ಬೇರೆ ಎಲ್ಲ ದೇವತೆಗಳಿಗೆ ಹವಿಸ್ಸನ್ನು ನಾವು ಕೊಡುತ್ತೇವೆ. ಅವೆಲ್ಲ ಪೂಜೆಗಳಲ್ಲಿ, ಯಜ್ಞಗಳಲ್ಲಿ, ನಾವು ಮಾಡುವ ಸಕಲ ಧರ್ಮ ಕಾರ್ಯಗಳಲ್ಲಿ ನಿಂತು ನಮ್ಮಿಂದ ಸಲ್ಲಿಸಲ್ಪಡುವ ಸೇವೆಯನ್ನು, ಪೂಜೆಯನ್ನು, ಹವಿಸ್ಸನ್ನು ಸ್ವೀಕರಿಸುವವನು ಪರಮಾತ್ಮ. ಆದ್ದರಿಂದ ಅಹಂ ಹಿ ಸರ್ವಯಜ್ಞಾನಾಂ ಭೋಕ್ತಾ ಚ ಪ್ರಭುರೇವ ಚ ಅಂತ ಗೀತೆ ನಮಗೆ ತಿಳಿಸಿಕೊಡುವಂತೆ ಎಲ್ಲ ಯಜ್ಞಗಳ ಭೋಕ್ತ ಪ್ರಭು ಸ್ವಾಮಿಯಾದ ಪರಮಾತ್ಮನೇ. ಬ್ರಹ್ಮಾದಿ ಎಲ್ಲ ದೇವತೆಗಳಲ್ಲಿ ನಿಂತು ಆ ಎಲ್ಲ ಹವಿಸ್ಸನ್ನು ಸ್ವೀಕರಿಸುವವನು ಅವನೇ. ಆದ್ದರಿಂದ ಈಶ್ವರ, ಸರ್ವೇಶ್ವರ, ಸುರೇಶ್ವರ ಅದು ಪರಮಾತ್ಮ ಅನ್ನುವ ಅರ್ಥವನ್ನು ನಾವಿಲ್ಲಿ ತಿಳಿದುಕೊಳ್ಳಬೇಕು. ಔಷಧಂ, ಔಷಧ ಅಂದರೆ ನಮ್ಮ ರೋಗಗಳ ನಿವಾರಣೆಗಾಗಿ ನಾವು ತೆಗೆದುಕೊಳ್ಳುವಂತಹದ್ದು. ಭಗವಂತ ನಮ್ಮ ಎಲ್ಲ ರೋಗಗಳಿಗೆ ಔಷಧ. ಯಾವ ರೋಗಗಳು ವೈದ್ಯರಿಂದಲೂ ಕೂಡ ನಿವಾರಣೆಯಾಗಲಿಕ್ಕೆ ಸಾಧ್ಯವಿಲ್ಲ ಅಂತ ಹೇಳುತ್ತಾರೋ ಅಂತಹ ಎಲ್ಲ ರೋಗಗಳಿಗೂ ಕೂಡ ಒಂದು ಔಷಧ ಅದು ನಮ್ಮ ಪರಮಾತ್ಮ ಅಂತ. ಜಗತ್ತಿನಲ್ಲಿ ಇರುವ ಅತ್ಯಂತ ದೊಡ್ಡದಾದ ರೋಗ ಅಂತಂದರೆ ಸಂಸಾರದ ರೋಗ, ಸಂಸಾರ ಬಂಧನ. ಈ ಸಂಸಾರ ಬಂಧನ ಎಂಬುವ ರೋಗಕ್ಕೆ, ಕಾಮಕ್ರೋಧಾದಿಗಳೆಂಬುವ ರೋಗಕ್ಕೆ ಮದ್ದು, ಔಷಧ ಅದು ಪರಮಾತ್ಮ. ಭವರೋಗ ವೈದ್ಯ ಅಂತ ಪರಮಾತ್ಮನನ್ನು ಕರೀತಾರೆ.
ಅವನೇ ವೈದ್ಯ, ಅವನೇ ಔಷಧ. ನಮ್ಮ ಎಲ್ಲ ತಾಪತ್ರಯಗಳನ್ನು ನಿವಾರಣೆ ಮಾಡುವ, ಅವುಗಳಿಗೆ ವಾಸಿ ಮಾಡುವ ಮದ್ದಾಗಿ ನಿಂತಿರುವ ಪರಮಾತ್ಮ ಸ್ವಯಂ ಔಷಧ ಅವನೇ. ಆದ್ದರಿಂದ ಅವನನ್ನು ಔಷಧಂ ಅಂತ ಕರೆಯುವುದುಂಟು. ಇಂತಹ ಪರಮಾತ್ಮ ಭಗವಂತ ಉಷ್ಟಾನಾಂ ಔಷಧಂ, ಉಷ್ಟಾನಾಂ ನಿಧಿರೌಷಧಂ ಅಂತ ಗೀತಾ ತಾತ್ಪರ್ಯದಲ್ಲಿ ಶ್ರೀಮದಾಚಾರ್ಯರು ತಿಳಿಸುವಂತೆ, ತಾಪತ್ರಯಗಳ ಉನ್ಮೂಲನ ಮಾಡುವುದಕ್ಕಾಗಿ, ಅವುಗಳನ್ನು ಸುಟ್ಟಾಕುವುದಕ್ಕಾಗಿ ಪರಮಾತ್ಮ ಔಷಧನಾಗಿ ಇದ್ದಾನೆ. ಭವರೋಗ ವೈದ್ಯ ಎಂಬುವ ಒಂದು ಅರ್ಥವನ್ನು ನಾವು ಇಲ್ಲಿ ತಿಳಿದುಕೊಳ್ಳಬಹುದು. ಜಗತಃ ಸೇತು, ಈ ಜಗತ್ತಿನಿಂದ ಊರ್ಧ್ವಲೋಕಗಳ ಮುಖಾಂತರವಾಗಿ ಮೋಕ್ಷವನ್ನು ಪಡೆಯಬೇಕು ಎಂಬುದು ಒಬ್ಬ ಸಾಧಕನ ಉಚ್ಛವಾದ ಉದ್ದೇಶ. ಆ ಹೋಗುವುದಕ್ಕೆ ಬೇಕಾಗುವ ಹಾದಿ ಅದು ನಮ್ಮ ಪರಮಾತ್ಮ. ಹೀಗಾಗಿ ಈ ಜಗತ್ತಿನಲ್ಲಿ ಇರುವ ಸಜ್ಜನರು ಮೋಕ್ಷದ ಕಡೆಗೆ ಹೋಗಬೇಕಾದಾಗ ಅಲ್ಲಿ ಇರುವಂತಹ ಬ್ರಿಡ್ಜ್, ಸೇತುವೆ, ಅದು ಪರಮಾತ್ಮ. ಆದ್ದರಿಂದ ಜಗತಃ ಸೇತು ಅನ್ನುವುದಕ್ಕೆ ಪರಮಾತ್ಮ ಅನ್ನುವ ಅರ್ಥವನ್ನು ನಾವು ತಿಳಿದುಕೊಳ್ಳಬಹುದು. ಸತ್ಯ ಧರ್ಮ ಪರಾಕ್ರಮ, ಪರಮಾತ್ಮನು ಸತ್ಯಧರ್ಮನಾಗಿದ್ದಾನೆ, ಪರಾಕ್ರಮನಾಗಿದ್ದಾನೆ. ಇದು ಒಂದರ್ಥ. ಪರಮಾತ್ಮನು ಸತ್ಯವಾದ ಧರ್ಮ ಮತ್ತು ಪರಾಕ್ರಮಗಳಿಗೆ ಆಶ್ರಯನಾಗಿದ್ದಾನೆ. ಇದು ಇನ್ನೊಂದರ್ಥ. ಪರಮಾತ್ಮ ಸತ್ಯವಾಗಿ ಧರ್ಮವನ್ನು ಮತ್ತು ಆ ಧರ್ಮವನ್ನು ರಕ್ಷಣೆ ಮಾಡಲಿಕ್ಕೆ ಸತ್ಯವಾಗಿ ಪರಾಕ್ರಮವನ್ನು ಉಳ್ಳವನಾಗಿದ್ದಾನೆ. ಸತ್ಯಶ್ಚ ಅಸೌ, ಪರಮಾತ್ಮನು ಸತ್ಯನೂ ಹೌದು. ಧರ್ಮಶ್ಚ ಅಸೌ, ಪರಮಾತ್ಮನು ಧರ್ಮನೂ ಹೌದು. ಪರಾಕ್ರಮಶ್ಚ ತಥಾ, ಪರಾಕ್ರಮನೂ ಹೌದು. ಹೀಗಾಗಿ ಪರಮಾತ್ಮ ಸತ್ಯಧರ್ಮ ಪರಾಕ್ರಮ. ಸತ್ಯವಚನಾತ್ ಸತ್ಯ, ಸತ್ಯಂ ಜ್ಞಾನಮನಂತಂ ಬ್ರಹ್ಮ ಅನ್ನುವ ಮಾತಿದೆ. ಸತ್ಯಂ ಪರಂ ಧೀಮಹಿ ಅನ್ನುವ ಮಾತಿದೆ. ಈ ಎಲ್ಲ ಶ್ರುತಿ ಸ್ಮೃತಿ ಪುರಾಣಗಳ ಮಾತಿನಿಂದ ಪರಮಾತ್ಮ ಸತ್ಯ, ನಮ್ಮನ್ನೆಲ್ಲ ಧಾರಣ ಮಾಡುತ್ತಾನೆ. ಆದ್ದರಿಂದ ಅವನೇ ಧರ್ಮ. ಪರಮಾತ್ಮ ನಮ್ಮೆಲ್ಲರ ಪರಾಕ್ರಮಗಳಲ್ಲಿ ನಿಂತು ಅಪ್ರತಿಮವಾದ ಪರಾಕ್ರಮ ಉಳ್ಳವನಾಗಿದ್ದಾನೆ. ಆ ಪರಾಕ್ರಮನೇ ತಾನಾಗಿದ್ದಾನೆ ಅನ್ನೋದಕ್ಕೆ ಅವನು ಪರಾಕ್ರಮನೂ ಹೌದು. ಹೀಗಾಗಿ ಸತ್ಯ ಧರ್ಮ ಪರಾಕ್ರಮ, ಈ ಮೂರೂ ಆದ್ದರಿಂದ ಸತ್ಯಧರ್ಮ ಪರಾಕ್ರಮ. ಅಥವಾ ಧಾರಣ ಮಾಡುವಂತಹ ಶಕ್ತಿ ಅದು ಧರ್ಮ. ಆ ಧರ್ಮ ನಮ್ಮಲ್ಲಿ ಉಳಿಬೇಕು ಅಂತಂದರೆ ನಮ್ಮಲ್ಲಿರುವ ದುಷ್ಟ ಶಕ್ತಿಗಳೆಲ್ಲ ಓಡಿ ಹೋಗಬೇಕು. ಅದನ್ನು ಓಡಿಸುವುದಕ್ಕೆ ಬೇಕಾದದ್ದೇ ಪರಾಕ್ರಮ. ಧರ್ಮವನ್ನು ಉಳಿಯಲಿಕ್ಕೆ ಬೇಕಾಗುವ ದುಷ್ಟಶಕ್ತಿಗಳ ನಾಶರೂಪವಾದ ಪರಾಕ್ರಮವನ್ನು ಸತ್ಯವಾಗಿ ಯಥಾರ್ಥವಾಗಿ ಉಳ್ಳ ಪರಮಾತ್ಮ ಸತ್ಯಧರ್ಮ ಪರಾಕ್ರಮ ಅಂತ ಅನ್ನಿಸಿಕೊಳ್ಳುತ್ತಾನೆ. ಹೀಗೆ 10 ಅರ್ಥಗಳನ್ನು ನಾವಿಲ್ಲಿ ಚಿಂತನೆ ಮಾಡಬಹುದು. ಇಂತಹ ಪರಮಾತ್ಮ ನಮ್ಮನ್ನು ರಕ್ಷಿಸಲಿ ಅಂತ ನಾವು ಪ್ರಾರ್ಥನವನ್ನು ಈ ಶ್ಲೋಕದ ಮುಖಾಂತರವಾಗಿ ಪರಮಾತ್ಮನಿಗೆ ಸಮರ್ಪಣೆ ಮಾಡೋಣ. ಶ್ರೀಕೃಷ್ಣಾರ್ಪಣಮಸ್ತು. ಹರಯೇ ನಮಃ.